ಹಾಯ್ ನಮಸ್ಕಾರ. ಪ್ರೀತೀಸ್ ಹೋಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬ ಮೃದುವಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಫಸ್ಟು ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ಬಿಟ್ಟು ಜಿರಡಿ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಬೇಕಾಗಿರೋದು ಗಜ್ಜರಿ ಮತ್ತು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಪೇಸ್ಟು. ಅದನ್ನೆಲ್ಲ ನೀವು ಅಕ್ಕಿ ಹಿಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ನಾನಿಲ್ಲಿ 2 ಕಪ್ ಆಗೋ ಅಕ್ಕಿ ಹಿಟ್ಟಿಗೆ 1 ಬೌಲ್ ಆಗುವಷ್ಟು ಇಲ್ಲಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇದೇ ಮೇನ್. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನಿಲ್ಲಿ ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ. ಅಂದರೆ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಮೆತ್ತಗಾಗೋವರೆಗೂ ಚೆನ್ನಾಗಿ ನಾದ್ಕೊಂಡಾದಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನೀವು ಒಲೆನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಹಂಚು ಅದು ಬೆಚ್ಚಗಾಗೋವರೆಗೂ ಈ ಕಡೆ ಒಂದು ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಆ ಬಟರ್ ಪೇಪರ್ ಇಲ್ಲ ಅಂತಂದರೆ ಬಾಳೆ ಎಲೆ ಇದ್ದರೂ ಕೂಡ ನಡೆಯುತ್ತೆ. ಡಫು ಸಾಫ್ಟ್ ಆಗಬೇಕು, ಆ ಥರ ಇಟ್ಕೊಳ್ಳಿ. ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಒಂದು ಸ್ಮಾಲ್ ನಿಂಬೆಹಣ್ಣಿನ ಸೈಜಲ್ಲಿ ಅದನ್ನು ಚೆನ್ನಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತಟ್ಟಿ, ಅದು ತಟ್ಟಾದ ಮೇಲೆ ನೋಡಿ ಹಂಚು ಕಾದಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ, ಎಣ್ಣೆ ಇಲ್ಲ ಅಂದರೆ ತುಪ್ಪ ಸವರಿಬಿಟ್ಟು ಇದನ್ನು ತಟ್ಟಿರೋ ರೊಟ್ಟಿನ ಅದ್ರ ಮೇಲೆ ಹಾಕಿ 2 ಸೈಡು ಚೆನ್ನಾಗಿ ಕೆಂಪು ಬರೋ ಥರ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಮೇಲೆ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಚಟ್ನಿ ಆಗಲಿ, ಮೊಸರಾಗಲಿ, ಉಪ್ಪಿನಕಾಯಿ ಆಗಲಿ ಯಾವುದಾದ್ರೂ ನಡೆಯುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ಇಲ್ಲ ಬಿಸಿ ಅಕ್ಕಿ ರೊಟ್ಟಿ ತುಪ್ಪ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ತುಂಬ ಸಾಫ್ಟಾಗೂ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ಈ ಥರ ಒಂದು ಸರಿ ಮಾಡಿ ನೋಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈಸಿ ಇರೋ ರೆಸಿಪಿ ಹೇಳ್ಕೊಡ್ತೀನಿ ನಾನು. ಥ್ಯಾಂಕ್ ಯು.